Digital Signal Processing Model 1. First, frequency domain sampling. ಫ್ರೀಕ್ವೆನ್ಸಿ ಡೊಮೇನ್ ಸ್ಯಾಂಪ್ಲಿಂಗ್ ಅಂದರೆ ಅದರಲ್ಲಿ ಅದರ ಡಿರ್ವೇಷನ್ ಕೇಳ್ತಾರೆ. ಡಿರ್ವೇಷನ್ ಅಂದರೆ ನೋಡಿ, ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ ಈಕ್ವೇಷನ್ನ ಕನ್ಸಿಡರ್ ಮಾಡಿಕೊಂಡು ಅದ್ರ ಬಗ್ಗೆ ಡಿರ್ವೇಷನ್ ಮಾಡ್ತೀವಿ. ಸಿಂಪಲ್ ಆಗಿದೆ. ನೆಕ್ಸ್ಟ್, ಸ್ಯಾಂಪ್ಲಿಂಗ್ ಮಾಡಿರೋದನ್ನ ರೀಕನ್ಸ್ಟ್ರಕ್ಷನ್ ಮಾಡೋದು. ಅಂದರೆ ಈಗ ಸ್ಯಾಂಪ್ಲಿಂಗ್ ಮಾಡ್ತೀವಲ್ಲ, ಸ್ಯಾಂಪ್ಲಿಂಗ್ ಅಂದರೆ ಅದನ್ನು DFT ಮಾಡ್ದಂಗೆ. ಅದನ್ನೇ DFT ಈಕ್ವೇಷನ್ನ IDFT ಈಕ್ವೇಷನ್ ಮಾಡೋದು ಅಂತಂದರೆ ರೀಕನ್ಸ್ಟ್ರಕ್ಷನ್ ಮಾಡ್ದಂಗೆ. ನೆಕ್ಸ್ಟು DFT ಈಕ್ವೇಷನು, IDFT ಈಕ್ವೇಷನು. ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ಈಗ ಟ್ವಿಡಲ್ ಫ್ಯಾಕ್ಟರ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬರ್ಕೊಳ್ಳೋದನ್ನ, ಆರ್ ವೈಸ್ ವರ್ಸ. Problem 1. X of n equal to a to the power of n. Consider x of k equal to summation n to 0, n equal to 0 to n minus 1, x of n e power minus j 2 pi k n divided by capital N. ಆ ಈಕ್ವೇಷನಲ್ಲಿ ಎಕ್ಸ್ ಆಫ್ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ 2 ಪವರ್ ಎನ್. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅದರಲ್ಲಿ ಎನ್ ಪವರ್ ಎರಡರಲ್ಲಿ ಎನ್ ಪವರ್ ಕಾಮನ್ ಇದೆ, ಸ್ಮಾಲ್ ಎನ್. ಅದನ್ನ ಕಾಮನ್ ತಗೊತೀವಿ ಮೇಲ್ಗಡೆ. ಅದಕ್ಕೂ ನಮಗೆ ಫಾರ್ಮುಲಾ ಇದೆ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ವೈಸ್ ಅದೇ ಥರ ಇದು ನಾವು ಗಿವನ್ ಸೊಲ್ಯೂಷನ್ನು ಅದೇ ಥರ ಸಾಲ್ವ್ ಮಾಡ್ತೀವಿ. ಈ ಫೈನಲ್ ಇಕ್ವೇಷನ್ 1 minus a to the power of n divided by 1 minus a into e to the power of minus j2 pi k divided by n. Relationship between DFT and Z-transform. Z-transform ಈಕ್ವೇಷನ್ ಬರಿತೀವಿ. ಈಕ್ವೇಷನ್ ಒಳಗಡೆ z ಈಕ್ವಲ್ ಟು e ಪವರ್ j2 pi k divided by n ಹಾಕ್ತೀವಿ, ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತು DFT ಈಕ್ವೇಷನ್ ಕನ್ಸಿಡರ್ ಮಾಡ್ಕೊತೀವಿ. ಅದಕ್ಕೂ ಕಂಪೇರ್ ಮಾಡಿ ಆ ರಿಲೇಷನ್ ಬರಿತೀವಿ. ರಿಲೇಷನ್ಶಿಪ್ ಬಿಟ್ವೀನ್ ದಿ IDFT ಮತ್ತು DFS. C of k equal to 1 divided by n summation n to n equal to 0 to n minus 1, x of n e power minus j 2 pi k n divided by n. ಅದರಲ್ಲಿ ಸಾಲ್ವ್ ಮಾಡ್ಕೊತ ಹೋಗ್ತೀವಿ. ಮತ್ತು IDFT ಅದರಿಂದನೇ ಕಂಟಿನ್ಯೂಷನ್ ಅದು. ಪಿರಿಯಾಡಿಸಿಟಿ ಪ್ರಾಪರ್ಟಿ ಅಂತಂದರೆ ಫಾರ್ IDFT x of n plus capital N equal to x of small n. For DFT x of k plus n equal to x of k. ಪ್ರಾಪರ್ಟಿ ನೋಡಿ ಸಾಲ್ವ್ ಮಾಡಿ. ಲೀನಿಯರಿಟಿ ಪ್ರಾಪರ್ಟಿ x1 of n into a1 plus a2 into x2 of n tends to a1 into DFT of x1
x1 of n plus a2 into dft of x2 of n. ಎಕ್ಸ್ ಆಫ್ ಎ ಕನ್ಸಿಡರ್ ಮಾಡ್ಕೊತೀವಿ. ಎಕ್ಸ್ ಆಫ್ ಕೆ ಒಳಗಡೆ ಎಕ್ಸ್ ಆಫ್ ಎನ್ ವ್ಯಾಲ್ಯೂ ಅಂದರೆ ಎಲ್ ಎಚ್ ಎಸ್, ಎಕ್ಸ್ ಆಫ್ ಎನ್ ಅಂದರೆ ಎಲ್ ಎಚ್ ಎಸ್, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿ ಸ್ಪ್ಲಿಟ್ ಮಾಡ್ತೀವಿ. ಸ್ಪ್ಲಿಟ್ ಮಾಡಿಬಿಟ್ಟು ಆ ವ್ಯಾಲ್ಯೂಸ್ ನೋಡಿದಾಗ a1 ಹೊರಗಡೆ ತಕ್ಕಂತೀವಿ. ಉಳಿದಿರೋ ವ್ಯಾಲ್ಯೂ ಎಕ್ಸ್1 ಕ್ಯಾಪಿಟಲ್ ಎಕ್ಸ್1 ಆಫ್ ಕೆ, ಕ್ಯಾಪಿಟಲ್ ಎಕ್ಸ್2 ಆಫ್ ಕೆ ಆಗುತ್ತೆ. ನೆಕ್ಸ್ಟು ಡೆಫಿನೇಷನ್ಸು. ಡೆಫಿನೇಷನ್ ಆಫ್ DFT ಆ್ಯಂಡ್ IFT. ಸಿಂಪಲ್ ಡೆಫಿನೇಷನ್ಸು. ನೆಕ್ಸ್ಟು ಪ್ರಾಬ್ಲಮ್. ಕ್ಯಾಲ್ಕುಲೇಟ್ 8 ಪಾಯಿಂಟ್ DFT. ನಮ್ಗೆ ಎಷ್ಟು ಪಾಯಿಂಟ್ ಕೊಟ್ಟಿದ್ದಾರೆ ಅಂತಂದರೆ 6 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇನ್ನು ಅವ್ರು ಕೇಳಿದ್ರೆ 8 ಪಾಯಿಂಟ್ DFT. ಇನ್ನು ನಮ್ಮ ಉಳಿದಿರೋ ನಂಬರ್ಸ್ನ 0 ಅಂತ ಕನ್ಸಿಡರ್ ಮಾಡ್ಕೊತೀವಿ, ಲಾಸ್ಟ್ 2 ನಂಬರ್ಸ್ನ, ಬಿಕಾಸ್ 8 ಪಾಯಿಂಟ್ DFT. ನೋಡಿ, ಆರಿಜೆಂಟಲ್ ಆಗಿ ನೋಡ್ಕೊಳ್ಳಿ, ವರ್ಟಿಕಲ್ ಆಗಿ. ಆರಿಜೆಂಟಲಲ್ಲಿ ಫಸ್ಟ್ ರೋ ನೋಡಿರಿ, ಮತ್ತು ವರ್ಟಿಕಲಲ್ಲಿ ಫಸ್ಟ್ ರೋ ನೋಡಿ 0 ಅಂತಿದೆ. ನೆಕ್ಸ್ಟ್ ಆರಿಜೆಂಟಲಲ್ಲಿ ಸೆಕೆಂಡ್ ರೋ ನೋಡಿ, ವರ್ಟಿಕಲಲ್ಲಿ ಸೆಕೆಂಡ್ ರೋ ನೋಡಿ, ಅದು ಅಷ್ಟೇ. ಅದು 1 2 3 4 5 6 7 ಅಂತ ನ್ಯಾಚುರಲ್ ನಂಬರ್ ಕಡೆಯಿಂದ 0 ವಿತ್. ನೆಕ್ಸ್ಟು ವರ್ಟಿಕಲಲ್ಲಿ ಥರ್ಡ್ ಕಾಲಮು ಥರ್ಡ್ ರೋ ನೋಡಿ, ಅದು ಮಲ್ಟಿಪಲ್ ಆಫ್ 2 ಇದೆ. ಮತ್ತು ಫೋರ್ತ್ ಕಾಲಮು ಫೋರ್ತ್ ರೋ ನೋಡಿ, ಮಲ್ಟಿಪಲ್ ಆಫ್ 3 ಇದೆ. ಫಿಫ್ತ್ ಕಾಲಮು ಫಿಫ್ತ್ ರೋ ನೋಡಿ, ಮಲ್ಟಿಪಲ್ ಆಫ್ 4 ಇದೆ. ಸಿಕ್ಸ್ತ್ ಕಾಲಮ್ ಇದೇ ಥರ ಆ್ಯಸ್ ಕಂಟಿನ್ಯೂ. ಆ ವ್ಯಾಲ್ಯೂ ಇದೆಯಲ್ಲ, ಆ ವ್ಯಾಲ್ಯೂಸ್ ಅಂದರೆ ನೋಡಿ, ಒಮೆಗಾ 8/0, ಒಮೆಗಾ 8/1 ಅವಿದೆಯಲ್ಲ, ಆ ವ್ಯಾಲ್ಯೂಸ್ ಯಾವ ಥರ ಕಂಡುಹಿಡ್ಕೊಂಡಂದರೆ ಅದನ್ನು ವರ್ಟಿಕಲಾಗಿ ನಾವು ಸೀರಿಯಲ್ ವೈಸ್ ಬರ್ಕೊಂಡು ಹೋಗ್ಬೇಕು. ಒಮೆಗಾ 8/0, ಒಮೆಗಾ 8/1, 2 3 4 5 6 7. ನೆಕ್ಸ್ಟು 8 ಪಾಯಿಂಟ್ ಅಲ್ವಾ, ಅದಕ್ಕೋಸ್ಕರ ನೆಕ್ಸ್ಟು ಒಮೆಗಾ 8/8ನ ಮೇಲ್ಗಡೆ ಬರ್ಕೊಂತೀವಿ. 9 10 11 12 ಅಪ್ ಟು 15ವರೆಗೂ ಬರ್ಕೊಂತೀವಿ. ನೆಕ್ಸ್ಟು 16 ಇಲ್ಲಿ ಬರ್ಕೊತೀವಿ. ಅಪ್ ಟು ನಮ್ಗೆ ಎಲ್ಲಿವರೆಗೂ ಬೇಕು ಅಂತಂದರೆ 49ವರೆಗೂ ಬೇಕು. 49ವರೆಗೂ ಅದನ್ನೇ ಅದೇ ಥರ ಬರ್ಕೊತೀವಿ. ಫಸ್ಟ್ ಒನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಒಮೆಗಾ 8/0 ಏನಾಗಿರುತ್ತೆ, 1 ಆಗಿರುತ್ತೆ. ಮತ್ತು ಒಮೆಗಾ 8/1 ಅದು -0.707 ಮೈನಸ್ ಜೆ 0.707. ಮತ್ತು ಒಮೆಗಾ 8/2 ಅದು ಮೈನಸ್ ಜೆ ಆಗಿರುತ್ತೆ. ಮತ್ತು ಒಮೆಗಾ 8/3 ಅದು -0.707 ಮೈನಸ್ ಜೆ 0.707. ಆ 4 ಪಾಯಿಂಟ್ಸ್ ಕಂಡುಹಿಡ್ಕೊತೀರ. ಮತ್ತು ನೆಕ್ಸ್ಟ್ 4 ಪಾಯಿಂಟ್ಸ್ ಇರುತ್ತಲ್ಲ, ಅದು ನೋಡಿ, ಫಸ್ಟ್ ಒನ್ನಿಂದು ಸೇಮ್ ಇರುತ್ತೆ, ಸೆಕೆಂಡ್ ಒನ್ನಿಂದು ನೋಡಿ ಎಲ್ಲ ಸೈನ್ ಮಾತ್ರ ಚೇಂಜ್ ಆಗಿರುತ್ತೆ. ನೋಡಿ, ಸೈನ್ ಮಾತ್ರ ಚೇಂಜ್ ಆಗುತ್ತೆ, ಎಲ್ಲ ಸೇಮ್ ಇರುತ್ತೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು. ಈ ಪ್ರಾಬ್ಲಮ್ ಆಲ್ರೆಡಿ ರಿಪೀಟ್ ಆಗ್ಬಿಟ್ಟಿತ್ತು. ಸೇಮ್ ಇದರಲ್ಲಿ ಎಕ್ಸ್ ಆಫ್ ಎನ್ ವ್ಯಾಲ್ಯೂ ನೆಕ್ಸ್ಟು ಅಂದರೆ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎ ವ್ಯಾಲ್ಯೂ 0.5 ಕೊಟ್ಟರೆ ಆ ವ್ಯಾಲ್ಯೂ ಅದ್ರದ್ದು ಟೋಟಲ್ ಎಕ್ಸ್ ಆಫ್ ಕೆ ವ್ಯಾಲ್ಯೂ ಏನಾಗುತ್ತೆ ಅಂತ ಕಂಡುಹಿಡಿಯಿರಿ ಅಂತ. ಎ ವ್ಯಾಲ್ಯೂ ಅಂದರೆ ಅಲ್ಲಿ ಪ್ರೀವಿಯಸಲ್ಲಿ a/n ಅಂತಿತ್ತು, ಇಲ್ಲಿ 0.5/n ಅಂತಿದೆ. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಸಿಗುತ್ತೆ. ಮತ್ತು 4 ಪಾಯಿಂಟ್ DFT ಮಾಡೋಕ್ಕಾದ್ರೆ ಈ ಫಾರ್ಮುಲಾ ಇದನ್ನ ಮ್ಯಾಟ್ರಿಕ್ಸ್ ಯೂಸ್ ಮಾಡಿರಿ. ರಿಲೇಷನ್ ಬಿಟ್ವೀನ್ DFT Z-ಟ್ರಾನ್ಸ್ಫಾರ್ಮ್ ಇದು ಆಲ್ರೆಡಿ ರಿಪೀಟ್ ಆಗಿತ್ತು. ಮತ್ತು ಎಕ್ಸ್ ಆಫ್ ಎನ್ ಈಕ್ವಲ್ ಟು 1/2 + 1/2 cos of 2π/n of n -
ಕ್ಯಾಪಿಟಲ್ ಎನ್ ಡಿವೈಡ್ ಬೈ 2. ಇದು ಎಕ್ಸ್ ಆಫ್ ಎನ್ ಕೊಟ್ಟಿದ್ದಾರೆ. ಡಿ ಎಫ್ ಟಿ ಕಂಡುಹಿಡಿಯೋಕೆ ಕೇಳಿದ್ದಾರೆ 4 ಡಿ ಎಫ್ ಟಿ. ಎನ್ ಈಕ್ವಲ್ ಟು 4 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಕ್ಯಾಪಿಟಲ್ ಎನ್ ಈಕ್ವಲ್ ಟು ಮತ್ತು ಸ್ಮಾಲ್ ಎನ್ ಈಕ್ವಲ್ ಟು 0 1 2 3 ಸಬ್ಸ್ಟಿಟ್ಯೂಟ್ ಮಾಡಿ 4 ವ್ಯಾಲ್ಯೂ ಸಿಗುತ್ತೆ. ಆ ಎಕ್ಸ್ ಆಫ್ ಎನ್ ವ್ಯಾಲ್ಯೂಸಿಂದ ಡಿ ಎಫ್ ಟಿ ಕಂಡುಹಿಡಬೇಕು. ಡಿ ಎಫ್ ಟಿ ಕಂಡುಹಿಡಿಯೋದು ನಿಮ್ಗೆ ಗೊತ್ತಿದೆ. ಸಿಮೆಟ್ರಿಕ್ ಪ್ರಾಪರ್ಟಿ ಫಾರ್ ರಿಯಲ್ ವ್ಯಾಲ್ಯೂ. ಇದರಲ್ಲಿ ನಮಗೆ ಪ್ರಾಬ್ಲಮ್ಸ್ ಬರೋದು ಸಿಮೆಟ್ರಿಕ್ ಪ್ರಾಪರ್ಟಿ ಫಾರ್ ರಿಯಲ್ ವ್ಯಾಲ್ಯೂ. ಅಲ್ಲಿ ಇದು ಈಗೇನು ಮಾಡಿದ್ವಲ್ಲ ಇದರಿಂದ ಮಾತ್ರ ಪ್ರಾಬ್ಲಮ್ಸ್ ಬರೋದು. ಅದರಲ್ಲಿ ಇನ್ನೂ ಬೇರೆ ಬೇರೆ ಎಲ್ಲ ಇದ್ದಾವೆ. ಫಾರ್ ಪಾಸಿಟಿವ್, ಇಮ್ಯಾಜಿನರಿ, ಏನೇನು ಅಂತ, ಅವೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸಿಂಪಲ್ ಇದೆ ಸಿಮೆಟ್ರಿಕ್ ಪ್ರಾಪರ್ಟಿ. ಈ ಫೈನಲ್ ಇಕ್ವೇಷನ್ ನಮಗೆ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಪ್ರಾಬ್ಲಮ್ಸ್ ಬರ್ತವೆ, ಅದರಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಫೈಂಡ್ ಐ ಡಿ ಎಫ್ ಟಿ ಗೊತ್ತಿದೆ, ಫಾರ್ಮುಲಾ ಗೊತ್ತಿದೆ. ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋದು 4 ಡಿ ಎಫ್ ಟಿ ಅದರಲ್ಲಿ ಮಾಡೋದು. ಇದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋದು. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಮಾಡೋದನ್ನು ಇದೆ. ಮ್ಯಾಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಮಾಡೋದನ್ನು ಮಾಡ್ಬೋದು, ಇಲ್ಲಾಂದರೆ ಈ ಥರ ಆದರೂ ಮಾಡ್ಬೋದು. ಸರ್ಕ್ಯುಲರ್ ಟೈಮ್ ಶಿಫ್ಟ್ ಪ್ರಾಪರ್ಟಿ. ಸರ್ಕ್ಯುಲರ್ ಟೈಮ್ ಶಿಫ್ಟ್ ಪ್ರಾಪರ್ಟಿ ಅಂದರೆ ಸ್ಟೇಟ್ಮೆಂಟ್ ಇದೆ, ಸಿಂಪಲ್ ಡೆರಿವೇಷನ್ ಇದೆ, ನೋಡ್ಬೋದು. ಟೈಮ್ ಶಿಫ್ಟ್ ಆಗುತ್ತೆ. ಸೇಮ್ ಅದೇ ಥರ ಸರ್ಕ್ಯುಲರ್ ಫ್ರೀಕ್ವೆನ್ಸಿ ಶಿಫ್ಟ್. ಇದು ಅದರಲ್ಲಿ ಟೈಮ್ ಶಿಫ್ಟ್ ಆಗಿರುತ್ತೆ, ಇದರಲ್ಲಿ ಫ್ರೀಕ್ವೆನ್ಸಿ ಶಿಫ್ಟ್ ಆಗುತ್ತೆ. ಸ್ಟೇಟ್ಮೆಂಟ್ ಇದು ಸಿಮೆಟ್ರಿಕ್ ಪ್ರಾಪರ್ಟಿ ಮೇಲ್ಗಡೆ ಇದು ಪ್ರಾಬ್ಲಮ್. ಇದರಲ್ಲಿ ನಮಗೆ 5 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ರಿಮೈನಿಂಗ್ ಪಾಯಿಂಟ್ಸ್ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಡಿ ಎಫ್ ಟಿ ಪಾಯಿಂಟ್ಸ್ ಅವು 5 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ರಿಮೈನಿಂಗ್ ಪಾಯಿಂಟ್ಸ್ ಕಂಡುಹಿಡಿಯೋಕೆ ಹೇಳಿದ್ದಾರೆ. ನಾವು ಯೂಸಿಂಗ್ ಎಕ್ಸ್ ಆಫ್ ಎನ್ ಮೈನಸ್ ಕೆ ಈಕ್ವಲ್ ಟು ಎಕ್ಸ್ ಕಾಂಜುಗೇಟ್ ಆಫ್ ಎಕ್ಸ್ ಕೆ ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋದು. ಸಿಂಪಲ್ ಪ್ರಾಬ್ಲಮ್ಮು. 4 to 5 ಮಾರ್ಕ್ಸ್ ಕೇಳ್ತಾರೆ. ಸರ್ಕ್ಯುಲರ್ ಕನ್ವಲ್ಯೂಷನ್. ನೆಕ್ಸ್ಟ್ ಸರ್ಕ್ಯುಲರ್ ಕನ್ವಲ್ಯೂಷನ್ನು ಸ್ಟೇಟ್ಮೆಂಟ್ ಅಂತಂದರೆ ಸ್ಟೇಟ್ಮೆಂಟ್ ಇದರಲ್ಲಿ ನೋಡಿ ಎಕ್ಸ್ ಆಫ್ 1 ಎಕ್ಸ್ ಆಫ್ 2 ಮತ್ತು ಎಕ್ಸ್ ಆಫ್ 3 ಅಂತ ಕನ್ಸಿಡರ್ ಮಾಡ್ಕೊತೀವಿ. ಸಿಂಪಲ್, ಬುಕ್ಕಲ್ಲಿ ಕಾಂಪ್ಲಿಕೇಟ್ ಆಗಿದೆ. ಕಂಟಿನ್ಯೂಷನ್. ಲೀನಿಯರ್ ಕನ್ವಲ್ಯೂಷನ್ ಅಂತಂದರೆ ಗೊತ್ತಿದೆ. ಎಕ್ಸ್1 ಆಫ್ ಎನ್ ಕೊಟ್ಟಿದ್ದಾರೆ, x2 ಆಫ್ ಎನ್ ಕೊಟ್ಟಿದ್ದಾರೆ. ಕನ್ವಲ್ಯೂಟ್ ಮಾಡೋದು 2 ಮೆಥಡ್ಸ್ ಇದ್ದಾವೆ. ಇದು ಫಸ್ಟ್ ಮೆಥಡು, ಇದು ಸೆಕೆಂಡ್ ಮೆಥಡು. ಸರ್ಕ್ಯುಲರ್ ಕನ್ವಲ್ಯೂಷನ್ ಯೂಸಿಂಗ್ ಟೈಮ್ ಡೊಮೈನ್ ಆರ್ ಯೂಸಿಂಗ್ ಡಿ ಎಫ್ ಟಿ ಆರ್ ಐ ಡಿ ಎಫ್ ಟಿ. ಟೈಮ್ ಡೊಮೈನ್ ಅಂದರೆ ಒಂದೇ ಪ್ರೋಸೆಸ್ಸಲ್ಲಿ ಫಸ್ಟು x1 ಆಫ್ ಎನ್ ಕೊಟ್ಟಿರ್ತಾರಲ್ಲ ಅದನ್ನು ಫಸ್ಟು ಒಂದು ಮ್ಯಾಟ್ರಿಕ್ಸಲ್ಲಿ ಬರ್ಕೊಳ್ಬೇಕು. ಮ್ಯಾಟ್ರಿಕ್ಸ್ ಮತ್ತು x2 ಆಫ್ ಎನ್ನ ಅದನ್ನು ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ಬರುತ್ತಲ್ಲ, ಅದು ಸರ್ಕ್ಯುಲರ್ ಕನ್ವರ್ಟ್ ಆಗಿರುತ್ತೆ. ಮತ್ತು ಯೂಸಿಂಗ್ ಐ ಡಿ ಎಫ್ ಟಿ ಅಂತಂದರೆ ಅದರ ಫಸ್ಟ್ x1 ಆಫ್ ಕ್ಯಾಪಿಟಲ್ x1 ಆಫ್ ಕೆ ಕಂಡುಹಿಡ್ಕೊಬೇಕು, x2 ಆಫ್ ಕೆ ಕಂಡುಹಿಡ್ಕೊಳ್ಬೇಕು. ಅದನ್ನು ಮಲ್ಟಿಪ್ಲೈ ಮಾಡಿ ಅದನ್ನು ಐ ಡಿ ಎಫ್ ಟಿ ಮಾಡಬೇಕು. ಫೈಂಡ್ ಡಿ ಎಫ್ ಟಿ ಆಫ್ ಎಕ್ಸ್ ಆಫ್ ಎನ್. ನೋಡಿ, ಇದು ಡಿ ಎಫ್ ಟಿ ಕಂಡುಹಿಡಿಯೋಕೆ ಹೇಳಿದ್ರೆ ಆದರೆ ಇದು ಡಿ ಎಫ್ ಟಿ ಇದು ಸಿಮೆಟ್ರಿಕ್ ಪ್ರಾಪರ್ಟಿಯಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಫೈಂಡ್ ಡಿ ಎಫ್ ಟಿ ಆಫ್ ಎಕ್ಸ್ ಆಫ್ ಎನ್. ನಮಗೆ ಒರಿಜಿನ್ ಎಲ್ಲಿ ಕೊಟ್ಟಿದ್ದಾರೆ, 3 ಹತ್ರ ಕೊಟ್ಟಿದ್ದಾರೆ. 3 ಹತ್ರ ಕೊಟ್ಟಿದ್ದಾರೆ, ಅದಕ್ಕೆ ಶಿಫ್ಟ್ ಮಾಡ್ಕೊತೀವಿ. ಅಂದರೆ 3 ಫಸ್ಟ್ ಬರ್ಕೊತೀವಿ, 4 ನೆಕ್ಸ್ಟ್ ಬರ್ಕೊತೀವಿ, 1 ನೆಕ್ಸ್ಟ್
ಅದಾದಮೇಲೆ 2 ನೆಕ್ಸ್ಟ್ ಬರ್ಕೊತೀವಿ, ಲಾಸ್ಟ್ಲೆ ಬರ್ಕೊತೀವಿ. ನೆಕ್ಸ್ಟ್ ಆಮೇಲೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಅದು ಈವನ್ ಸೀಕ್ವೆನ್ಸ್ ಅಂತ ಕೇಳಿದ್ರೆ, ಈವನ್ ಸೀಕ್ವೆನ್ಸ್ ಅಂತ ಕೇಳಿದಾಗ ರಿಯಲ್ ಆ್ಯಂಡ್ ಈವನ್ ಸೀಕ್ವೆನ್ಸ್ ಇದೆ. ಅದಕ್ಕೋಸ್ಕರ ಫಸ್ಟು ನಮಗೆ ವೈ ಆಫ್ ಕೆ ಈಕ್ವಲ್ ಟು ಈಕ್ವೇಷನ್ ಇದೆ, ಸ್ಟ್ಯಾಂಡರ್ಡ್ ಈಕ್ವೇಷನು. ಅಂದರೆ ನಮಗಿಲ್ಲಿ ಎಕ್ಸ್ ಆಫ್ ಕೆ ಅಂತ, ವೈ ಆಫ್ ಕೆ ಅಂತಂದರೆ ನಮಗಿಲ್ಲಿ ವೈ ಆಫ್ ಕೆ ಎಲ್ಲ ಕಂಡುಹಿಡಬೇಕಾಗಿದೆ, ಎಕ್ಸ್ ಆಫ್ ಕೆ ಅಂತ ಬರ್ಕೊತೀವಿ. ಎಕ್ಸ್ ಆಫ್ ಕೆ ಅಂತ ಬರ್ಕೊಬೇಕು. ನಾವು ಇಲ್ಲಿ ವೈ ಆಫ್ ಕೆ ಅನ್ನೋ ಹತ್ರ ಅಲ್ಲಿ ವೈ ಆಫ್ ಕೆ ಅಂತ ಇದೆಯಲ್ಲ, ಅದನ್ನು ಎಕ್ಸ್ ಆಫ್ ಕೆ ಅಂತ ಕನ್ಸಿಡರ್ ಮಾಡ್ಕೊಳ್ರಿ. ಸ್ಮಾಲ್ ವೈ ಆಫ್ 0, 1 ಅಂತ ಇದೆಯಲ್ಲ, ಅದೆಲ್ಲ ಸ್ಮಾಲ್ ವೈ ಆಫ್ ಎನ್ ಅಂತ ಇದೆಯಲ್ಲ, ಅದು ಎಕ್ಸ್ ಆಫ್ ಎನ್ ಅಂತ ಕನ್ಸಿಡರ್ ಮಾಡ್ಕೊಳ್ರಿ. ಆ ಫಾರ್ಮುಲಾ ವೈಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗ್ತೀವಿ. ವ್ಯಾಲ್ಯೂಸು ಯಾವ ಥರ ಬರುತ್ತೆ, ವೈ ಆಫ್ ಕೆ ಅಂದರೆ ಎಕ್ಸ್ ಆಫ್ ಕೆ ಈಕ್ವಲ್ ಟು 10 - 2 1 - 2 ಬಂತು. ಅದನ್ನು ನಮಗೀಗ ರಿಯಲ್ ಆ್ಯಂಡ್ ಏನು ಕೊಟ್ಟಿದ್ದಾರೆ, ರಿಯಲ್ ಆ್ಯಂಡ್ ಈವನ್ ಅಂತ ಕೊಟ್ಟಿದ್ದಾರೆ, ರಿಯಲ್ ಆ್ಯಂಡ್ ಈವನ್ ಅಂತ ಕೊಟ್ಟಿದ್ದಾರೆ. ಮತ್ತು ಅದು ನಮಗೆ ಝೀರೋ ನಮಗೆ ಎಲ್ಲಿರೋದು 3 ಹತ್ರ, ಅಂದರೆ ಒರಿಜಿನ್ 3 ಹತ್ರ ಇರೋದು. ಅದಕ್ಕೋಸ್ಕರ ಇದನ್ನು ಈ ಥರ ನೋಡಿ, ಇಲ್ಲಿ ಕೆಳಗಡೆ ಎಕ್ಸ್ ಡ್ಯಾಶ್ ಆಫ್ ಎನ್ ಈಕ್ವಲ್ ಟು ವೈ ಆಫ್ ಎನ್ ಪ್ಲಸ್ 2 ಟೈಮ್ಸ್ ಶಿಫ್ಟ್ ಮಾಡಬೇಕು. ಯಾಕಂದರೆ ಆ ಥರ್ಡ್ ಪ್ಲೇಸಲ್ಲಿದೆ ಒರಿಜಿನ್, ಅಂದರೆ 0 1 2, ಅಂದರೆ ಟೂ ಟೈಮ್ಸ್ ಶಿಫ್ಟ್ ಮಾಡಿದರೆ ಅಲ್ಲಿ ಒರಿಜಿನ್ ಕರೆಕ್ಟಾಗಿ 3 ಹತ್ರ ಬರುತ್ತೆ. ಅದಕ್ಕೋಸ್ಕರ +2 ಅಂತ ಮಾಡಿದ್ದಾರೆ. ಅದರಲ್ಲಿ ಸ್ಮಾಲ್ ಎಕ್ಸ್ ಆಫ್ 1 ಅಂದರೆ ಅದು ವೈ ಆಫ್ ಎನ್ ಪ್ಲಸ್ 2 ಆಫ್ 4 ಪಾಯಿಂಟ್. ಅದು ನಮಗೆ ಎಕ್ಸ್ ಆಫ್ ಕೆ ಅಂತಂದರೆ, ಎಕ್ಸ್ ಆಫ್ ಕೆ ಅದರದ್ದು ಅಂತಂದರೆ DFT ಆಫ್ ಎಕ್ಸ್ ಡ್ಯಾಶ್ ಆಫ್ ಎನ್, ಎಕ್ಸ್ ಡ್ಯಾಶ್ ಆಫ್ ಎನ್, ದೆನ್ DFT ಆಫ್ ವೈ ಆಫ್ ಎನ್ ಪ್ಲಸ್ 2 ಆಫ್ 4. ವೈ ಆಫ್ ಕೆ ಅದನ್ನ DFT ಆಫ್ ಅದನ್ನು ಯಾವ ಥರ ಬರ್ಕೊಂಬಂದರೆ ವೈ ಆಫ್ ಕೆ e⁻j2π kn / 4 ಅದನ್ನ ಆ ಥರ ಬರ್ಕೊತೀವಿ. ಅದನ್ನ ಕೆ ಈಕ್ವಲ್ ಟು ಕೆ ಅಲ್ಲ ಎನ್ ಈಕ್ವಲ್ ಟು 2 ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ಕೊತೀವಿ. ನಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಇಷ್ಟು ವ್ಯಾಲ್ಯೂ ಬರುತ್ತೆ. ಥ್ಯಾಂಕ್ ಯು.